ಯಾಕೆ ಸುಗುಣ ಇವಾಗ ಚಿಕನ್ ಮಾಡಿದ್ಯಾ? ಯಾಕೋ ಕಬಾಬು, ಚಿಕನ್ ಸಾಂಬಾರು ಎಲ್ಲ ಮಾಡಿದ್ಯಲ್ಲ, ಯಾಕೆ ಏನು ಸ್ಪೆಷಲ್ ಇವತ್ತು? ನಿಮ್ಗೋಸ್ಕರ ಮಾಡಿದೆ. ಅಮ್ಮ ಬೇರೆ ಬಂದಿತ್ತಾ, ಅವ ನಮ್ಮ ಪ್ರವಿ ಏನೋ ಅದು ಇದು ಮಾತಾಡಿದ್ನಂತೆ. ಅದಕ್ಕೆ ಬೇಜಾರಾಗಿ ಅಮ್ಮ ನಮ್ಮ ಮನೆಗೆ ಬಂದಿತ್ತು. ಅದಕ್ಕೆ ಅಮ್ಮ ಬೇರೆ ಬಂದೈತೆ ಅಂತ ಹೇಳಿ ಮಾಡಿದೆ. ನೀವು ಬೇರೆನೇ ಅವಾಗ ಜಾಸ್ತಿ ತಿಂತಿದ್ರಲ್ಲ ಚಿಕನ್ನು ಮಟನ್ ಎಲ್ಲನ. ಅದಕ್ಕೆ ಈ ನಡುವೆ ಪಾಪ ನೀವು ಅಲ್ಲೂ ಇಲ್ಲೂ ಊಟ ಮಾಡ್ತೀರಾ. ಶಾಂತಮ್ಮ ಏನು ಮಾಡಲ್ಲ, ಏನಿಲ್ಲ. ಅಲ್ಲೂ ಮಾಡಲ್ಲ. ಚೈತ್ರ ಕೊರ ಅವ್ರು ಬರೀ ಯಾರ ಅಮ್ಮರ ಮನೇಲಿ ತಿಂದು ಬರ್ತಾರೆ. ಅದಕ್ಕೇನೆ ನಾನು ನಿಮ್ಗೋಸ್ಕರನೇ ಮಾಡಿದೆ. ಕಬಾಬ್ ಅಂದರೆ ಇಷ್ಟ ಅಲ್ಲ, ಅದಕ್ಕೆ ನಿಮ್ಗೆ ಇಷ್ಟ ಆಗಿರೋದೆಲ್ಲ ಮಾಡಿದೆ. ಚೆನ್ನಾಯ್ತಾ ಚಿಕನ್ ಸಾಂಬಾರು? ಬಹಳ ಚೆನ್ನಾಗೈತೆ ಸುಗುಣ. ಭಾಳ ದಿವಸ ಆಗಿತ್ತು ಬಿಡು. ನಿನ್ನ ಕೈಯಿಂದ ಚಿಕನ್ ಸಾಂಬಾರು ಮಾಡಿರೋದು ಊಟ ಮಾಡಿ ಭಾಳ ದಿವಸ ಆಗಿತ್ತು. ಕಬಾಬ್ ಅಂತೂ ನನಗೆ ತುಂಬ ನೆನಪಾಗೋದು ನೀನು ಮಾಡಿರೋ ಕಬಾಬ್ ಎಲ್ಲನ. ಭಾಳ ಚೆನ್ನಾಗಿ ಬೈದವು ಕಬಾಬ್ ಎಲ್ಲನ. ನಾನು ಊಟ ಮಾಡೋಣ ಅಂತ ಅಂದ್ಕೊಂಡೆ. ಶಾಂತಮ್ಮ ಅನ್ನ ಮಾಡಿದ್ದೀನಿ ಬಾ ಅಂತ ಹೇಳಿ ಕರೀತು. ಅಮ್ಮ ಬೇರೆ ಇಲ್ವಾ, ಅಲ್ಲಿಗೆ ಎಲ್ಲಿ ಹೋಗೋಣ ಅಂತ ಹೇಳಿ ನಾನು ಅಲ್ಲಿ ಹೋಗೋದೇ ಇಲ್ಲ. ಚೈತ್ರ ಅದಕ್ಕೆ ಅಣ್ಣ ಇನ್ನು ಬೇರೆ ಮಾತಾಡ್ಸಲ್ವಲ್ಲ, ಅದಕ್ಕೆ ಹೋಗಲ್ಲ. ಅದಕ್ಕೆ ಮತ್ತೆ ನಿಮ್ಮ ಅಣ್ಣ ಬೇರೆ ಮಾತಾಡ್ಸಲ್ಲ. ಅಯ್ಯಪ್ಪ ಒಳ್ಳೆಯವನಲ್ಲ, ಉಂಡ್ರು ಸಹಿಸ್ಕೊಳ್ಳಲ್ಲ, ನೀನು ಚೆನ್ನಾಗಿದ್ರು ಸಹಿಸ್ಕೊಳ್ಳಲ್ಲ. ಅಯ್ಯಪ್ಪ ಭಾರಿ ಇದ್ದಾನೆ ಅಯ್ಯಪ್ಪ ನಿಮ್ಮ ಅಣ್ಣ. ಆ ಬಾವನ್ ನೋಡಿದ್ರೆ ನನಗಂತೂ ಆಗೋದೇ ಇಲ್ಲ ತಗ. ಬುಲು ಊಟ ಮಾಡಿದ್ರು ಎಲ್ಲಿ ಮುಗಿಯುತ್ತೋ ನಮ್ಮ ಮನೆಗೆ ಅಂತೇಳಿ ಅದಕ್ಕೂ ಲೆಕ್ಕ ಹಾಕ್ತಾನೆ. ಅಷ್ಟು ಅಯ್ಯಪ್ಪ ಜಿಪಣ. ನಿಮ್ಮ ಅಪ್ಪ ಏನೋ ಅಂತವ್ನು ಎಲ್ಲನ ನಿಮ್ಮ ಅಣ್ಣಯ್ಯ ಮಾತಾಡ್ಸಲ್ವಲ್ಲ, ಅದಕ್ಕೆ ನನಗಲ್ಲಿ ಊಟಕ್ಕೆ ಹೋಗೋಕ್ಕೆ ಬೇಜಾರು ಸುಗುಣ. ಹೆಂಗೋ ನೀನು ಕರಿಯೋದಕ್ಕೆ ಇಲ್ಲಿಗೆ ಬರ್ತೀನಿ. ಅದಕ್ಕೆ ಮತ್ತೆ ಮುಂಚೆಗೆ ಹೇಳಿದ್ದು ನಾನು ಫೋನ್ ಮಾಡಿ, ವರ್ಷ ಅವರೇ ಊಟ ಮಾಡಬೇಡ್ರಿ, ನಮ್ಮ ಮನೇಲಿ ಚಿಕನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಮತ್ತೆ ನೀವು ಅಲ್ಲಿ ಇಲ್ಲಿ ಊಟ ಮಾಡಿಬಿಡ್ತೀರಾ. ಯಾರಾದರೂ ಕರ್ದಿರ ಹತ್ರ ಪಾಪ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಮನೆಗೆ ಯಾರೂ ಇಲ್ವಲ್ಲ, ನಿಮಗೆ ಯಾರೂ ಇಲ್ವಲ್ಲ. ಅದಕ್ಕೆ ಇನ್ನೇನು ಯಾರಾದರೂ ಕರ್ದಿರ ಹತ್ರ ಊಟ ಮಾಡ್ತೀರಾ. ಏನು ಮಾಡೋದು? ನಿಮ್ಮ ಅಮ್ಮ ಇದ್ದಿದ್ರೆ ಎಷ್ಟೇ ಆಗಲಿ ಕರ್ದಿಕ್ಕೊಳ್ಳಯ್ಯಮ್ಮ. ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ತಲೆ ಕೆಡಿಸ್ಕೊಂಬಲ್ಲ ನೋಡು. ಅದಕ್ಕೆ ಮತ್ತೆ ಎಷ್ಟೇ ಆಗಲಿ ತಾಯಿ ಇರ್ಬೇಕು ಅನ್ನೋದು ಹೆಂಗೋ ನಿಮ್ಮ ಅಮ್ಮ ಕರೆದಿಕ್ಕೋದು. ನಮ್ಮ ವರ್ಷ ಬಾರಪ್ಪ ಊಟ ಮಾಡಿಲ್ಲ, ಬಾರಪ್ಪ ಊಟ ಮಾಡು ಅಂತೇಳಿ ಕರೆದು ಇಡೋದು ನಿಮ್ಮಮ್ಮ. ಅವ್ರೇನು ತಲೆ ಕೆಡಿಸ್ಕೊಂಬಲ್ಲ, ಗಂಡ ಹೆಂಡ್ತಿ ಇಬ್ರು ನಿನ್ನ ಬಗ್ಗೆ ಏನು. ಅದಕ್ಕೆ ನಾನು ನಿನಗೋಸ್ಕರನೇ ಮಾಡಿದೆ ಚಿಕನ್ ಸಾಂಬಾರದೆಲ್ಲನ. ಸುಗುಣ, ಇನ್ನು ವಿಜಯ ಆಸ್ತಿ ಹಾಗೇ ಐತೆ. ನನ್ನ ಹೆಸ್ರಿಗೆ ಮಾಡಿಸ್ತಾನೆ ವರ್ಷ ಅಂತ ಹೇಳಿ ನನಗೆ ಚಿಕನ್ ಕಬಾಬು ಎಲ್ಲ ಮಾಡಿಡ್ತಾ ಇದ್ದಾಳೆ. ಏನು ಮಾಡೋದು? ನನಗೂ ಮನೇಲಿ ಯಾರೂ ಇಲ್ಲ. ನಮ್ಮ ಅಣ್ಣ ಬೇರೆ ಮಾತಾಡ್ಸಲ್ಲ. ಅಲ್ಲಿಗೆ ಹೋಗೋಕ್ಕೂ ನನಗೊಂಥರ ಏನೋ ಬೇಜಾರು. ಅಲ್ಲಿಗೆ ಹೋಗೋಕೆ ಅಣ್ಣ ಮಾತಾಡ್ಸಲ್ವಲ್ಲ, ಅದಕ್ಕೆ ಇನ್ನೇನಂತೇಳಿ ಕಾರ್ದಿರ ಹತ್ರ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಂತೀನಿ ಅಷ್ಟೇ ನಾನು. ಇನ್ನೇನು ಮಾಡೋದು? ನಮ್ಮ ಮನೆಗೆ ಯಾರೂ ಇಲ್ವಲ್ಲ, ನನಗೆ ಯಾರೂ ಇಲ್ವಲ್ಲ. ಅದಕ್ಕೇ ಸುಮ್ಮನೆ ಯಾರಾದರೂ ಕರೀಲಿ, ಎಲ್ಲಿ ಬೇಕಾ ಅಲ್ಲಿ ಊಟ ಮಾಡ್ಕೊಂಡಿರ್ತೀನಿ. ಸುಗುಣ ಆಸ್ತಿ ಮಾಡಿಸ್ತಾರೆ ಅಂತ ಹೇಳಿ ಎಲ್ಲನ ನನಗೆ ಮಾಡಿಡ್ತಾ ಇದ್ದಾಳೆ. ಎಲ್ಲದಕ್ಕೂ ಫೋನ್ ಮಾಡ್ತಾಳೆ. ಏನಾದರೂ ಮಾಡಲಿ, ವರ್ಷ ಚಿಕನ್ ಮಾಡಿದ್ದೀನಿ ಬಾ, ಒಂದು ತಿಂಡಿ ಮಾಡಲಿ, ಊಟ ಮಾಡಿ ಎಲ್ಲ ಕರ್ದು ಊಟಕ್ಕೆ ಇಡ್ತಾ ಇದ್ದಾಳೆ. ಅದಕ್ಕೆ ನಾನು ಸುಮ್ಮನೆ ಊಟ ಮಾಡೋದು ನೋಡ್ಕೊಂತೀನಿ, ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ. ಯಾವತ್ತು ಗೊತ್ತಾಗುತ್ತೋ ಗೊತ್ತಾಗ್ಲೇಳು. ಅತ್ತೆ ಬಂದೈತೇನು? ಅತ್ತೇನು ಮಾತಾಡ್ಸೇ ಇಲ್ಲಪ್ಪ, ಭಾಳ ದಿವಸ ಆಯಿತು. ಐತೆ ಒಳಗೈತೆ. ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ. ಎಷ್ಟೊಂದು ದಿವಸ ಆಯಿತು ಅತ್ತೇನು ಮಾತಾಡಿಸಿ, ಅದಕ್ಕೇನೆ ಮಾತಾಡ್ಸೋಣ ಅಂತ. ಊಟ ಮಾಡ್ತಾ ಅತ್ತೆ? ಇನ್ನೂ ಇಲ್ಲ. ಇನ್ನೂ ಊಟ ಮಾಡಿಲ್ಲ. ಆವಾಗಲೇ ಬಂದಿದ್ದ ತಕ್ಷಣ ಸ್ವಲ್ಪ ಊಟ ಮಾಡಿತ್ತು. ತಿಂಡಿ ತಿಂದಿತ್ತು. ಅದಕ್ಕೆ ಆಮೇಲೆ ಊಟ ಮಾಡ್ತೀನಿ ಕಣಮ್ಮ ಅಂತ ಹೇಳಿ ಮಲ್ಕೊಂಡೈತೆ. ಬರುತ್ತಡಿ, ಎದ್ದಿರಂಗೈತೆ. ಏನಪ್ಪ ವರ್ಷ, ಚೆನ್ನಾಗಿದೆಯೇ? ಮತ್ತೆ ಚೆನ್ನಾಗಿದ್ದೀನಿ. ಯಾವಾಗ ಬಂದೆ ನೀನು? ಅಲ್ಲ, ನಾನು ಬಂದು 1 ಗಂಟೆ 2 ಗಂಟೆ ಆಯ್ತು. ಇವಾಗಿನ ಬಂದು ಅವಳು ಯಾತ ತಿಂಡಿ ಮಾಡಿದ್ಲು, ಉಪ್ಪಿಟ್ಟು ಮಾಡಿದ್ಲು. ಉಪ್ಪಿಟ್ಟು ಒಂದಿಟ್ಟು ತಿಂದು ಚೆನ್ನಾಗಿ ಇಟ್ಕೊಂಡಿದ್ದೆ. ಉಣ್ಣು ಹೊಟ್ಟೆ ತುಂಬನ. ಇಕ್ಕಮ್ಮ, ವರ್ಷಕ್ಕೆ ಹೊಟ್ಟೆ ತುಂಬ ಉಂಬಕ್ಕಿಕ್ಕು. ಇಕ್ತಾ ಇದ್ದೀನಿ ಕಣಮ್ಮ. ಅದಕ್ಕೇನೆ ಫಸ್ಟು ವರ್ಷ ಅವರೇ ಉಂಬ್ತಿದ್ರು. ನೀನು ಬೇರೆ ಮನೆ ಕಣಿದ್ದಲ್ಲ, ನಂಗೆ ಮನೆ ಕಂಬ್ಲಿ ಆಮೇಲೆ ಎಬ್ರಿಸೋಣ ಅಂತ ಹೇಳಿ ಸುಮ್ಮನೆ ಅದೇ. ಊಟ ಮಾಡಿರಿ ವರ್ಷ ಅವರೇ, ಹೊಟ್ಟೆ ತುಂಬ ಊಟ ಮಾಡಿರಿ. ಇನ್ನೊಂದು ಸ್ವಲ್ಪ ಪೀಸ್ ಬೇಕಂದ್ರೆ ಹಾಕ್ತೀನಿ. ಈ ಸುಗುಣ ಯಾವಾಗ್ಲೂ ಈ ವರ್ಷನ ಕರ್ಕೊಂಬಂದು ಕುಂಡ್ರಿಸ್ಕೊಂಡಿರ್ತಾಳೆ. ಯಾಕೆ ಇವನು ಇಲ್ಲಿ ಬರ್ತಾನೆ ಅನ್ನೋದು ಗೊತ್ತಿಲ್ಲ. ಇನ್ನೊಬ್ರು ಯಾರಾನ ಆಗಿದ್ರು ಮಾತಾಡಿಸ್ತಾ ಇರಲಿಲ್ಲ. ಈ ಸುಗುಣ ಯಾಕೆ ಮಾತಾಡಿಸ್ತಾ ಇದ್ದಾಳೆ ಇವನ್ನ? ಮೋಸ ಮಾಡಿರೋವನ್ನ ಅಲ್ಲ, ಇನ್ನೊಬ್ರು ಯಾರಾದರೂ ಆಗಿದ್ರು ಮಾತಾಡ್ಸವ್ರ? ಇವಳು ಯಾಕೆ ಇಲ್ಲಿ ಕರ್ಕೊಂಬಂದು ಹಿಂಗೆ ಮಾತಾಡಿಸ್ತಾ ಇದ್ದಾಳೆ? ಇವಳು ಯಾವಾಗಲೂ ಮಾತಾಡಿಸ್ತಾ ಇರ್ತಾಳೆ ನಾನು ನೋಡ್ದಂಗೆ. ಏನು ಅಲ್ಲೇ ಡೈವರ್ಸ್ ಕೊಟ್ಟ ಮೇಲೂ ಅವ್ನು ಬೇರೆಯವ್ರನ್ನ ಮದುವೆ ಆದಮೇಲೂ ಇನ್ನೇನು ಮಾತಾಡಿಸ್ಬೇಕು ಇವಳು? ಥೂ ಅಲ್ಲ, ಮಾತಾಡಿಸ್ತಾ ಇರೋದು ನೋಡಿ. ಇನ್ನು ಊಟಕ್ಕೆ ಬೇರೆ ಇಟ್ಟವಳು ಕರ್ಕೊಂಬಂದು. ಬೇಡ ಸುಗುಣ, ಪೀಸೇನು ಬೇಡ, ಸಾಕಿದೆ, ಜಾಸ್ತಿ ಆಗುತ್ತೆ. ಕಬಾಬ್ ಬೇರೆ ಹಾಕಿದ್ಯಾ, ಇದನ್ನೇ ಖಾಲಿ ಮಾಡಿದ್ರೆ ಸಾಕಾಗೈತಿ. ನಾವಿನ್ನು ಯಾರು ಊಟ ಮಾಡಿಲ್ಲ. ನೀವು ಊಟ ಮಾಡಲಿ ಅಂತ ಹೇಳಿ. ಊಟ ತುಂಬ ಊಟ ಮಾಡಿರಿ. ನಿಮ್ಗೆ ಏನು ಬೇಕೋ, ಕಬಾಬ್ ಬೇಕಂದ್ರೆ ಇನ್ನೂ ಸ್ವಲ್ಪ ಬೇಕಾದ್ರೆ ಕಬಾಬೇ ಹಾಕಿಸ್ಕೊಳ್ಳಿ. ನಿಮಗೆ ಕಬಾಬ್ ಅಂದರೆ ಇಷ್ಟ ಅಲ್ಲ, ಅದಕ್ಕೆ. ಸುಗುಣ ಏನು ನೀನು? ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಮಾತಾಡಿಸ್ತಾನೆ ಇಲ್ಲ. ನಾನು ಆವಾಗಲೇ ಹೇಳಿದ್ದೀನಿ ಬೇಗ ಅಡುಗೆ ಮಾಡಮ್ಮ, ನಾನು ಊಟ ಮಾಡ್ಕೊಂಡು ಹೋಗಬೇಕು, ನನಗೆ ಡ್ಯೂಟಿ ಐತೆ ಅಂತ ಹೇಳಿದ್ದೀನಿ. ಇಲ್ಲಿ ನಿಂತ್ಕೊಂಡಿದ್ದೀನಿ, ನಾನೇನು ಕರೆಯೋಂಗೇ ಇಲ್ಲ ಸುಗುಣ ಊಟಕ್ಕೆ. ಹೋಗ್ರಿ, ಆಗೈತೆ, ಮುದ್ದೆ ಐತೆ, ಸಾಂಬಾರು ಐತೆ, ಹೋಗಿ ಇಟ್ಕೊಂಡು ತಿನ್ನೋಗ್ರಿ.
ಏನು ಸುಗುಣ, ನಾನು ಕೇಳ್ತಾ ಇದ್ದೀನಿ, ನನ್ನ ಇಟ್ಕೊಂಡು ತಿನ್ನೋಗು ಅಂತ ಹೇಳ್ತಾ ಇದೆಯಾ? ಹಾಂ, ನೀನು ಮೋಸ ಮಾಡಿ ನನಗೆ ಗನ್ವಾಗೆ ಇಕ್ಕಿ ಅನ್ನ ಮುದ್ದೆ ಸಾರು ಎಲ್ಲ ಕಬಾಬ್ ಹಾಕಿ ಮುಂದೆ ಕುತ್ಕೊಂಡು ಊಟಕ್ಕೆ ಇಡ್ತಾ ಇದೆಯಾ? ಅವ್ರು ಊಟ ಮಾಡ್ತಾ ಇದ್ದಾರೆ, ಸುಮ್ಮನೆ ಹೋಗ್ರಿ, ಗಲಾಟೆ ಮಾಡಬೇಡ್ರಿ. ಹೋಗಿ ಸುಗುಣ, ಹೋಗಿ ಇಟ್ಕೊಡೋಗಿ ಹೋಗು, ಅವ್ರು ಊಟ ಮಾಡ್ತಾರಂತೆ. ಬಾ, ನಾನು ಇಕ್ತೀನಿ ಬಾ. ನನಗೇನು ಮರ್ಯಾದೆನೇ ಇಲ್ವಾ? ಇವನು ಅಷ್ಟಕ್ಕೂ ಇಲ್ಲಿ ಯಾಕೆ ಬರ್ತಾನೆ ಸುಗುಣ? ಹಾಂ, ಯಾಕೆ ಬರ್ತಾನೆ ಇವನು ಅಂತ? ಅಡುಗೆ ಮಾಡಿರೋರು ಯಾರು ಇಲ್ಲ, ಅದಕ್ಕೇನೆ ಊಟ ಮಾಡಲಿ ಪಾಪ ಯಾರು ಇದ್ದಾರೆ ಅಂತ ಹೇಳಿ ಕರ್ದಿಕ್ಕಿದ್ದು. ಹೋಗ್ರಿ ನೀವಂತೂ, ಯಪ್ಪ ಯಪ್ಪ ಯಪ್ಪ, ಯಾರನ್ನ ಉಂಡ್ರು ಸಹಿಸ್ಕೊಂಬಲ್ಲ, ಯಾರನ್ನ ಮನೆಗೆ ಬಂದರೂ ಸಹಿಸ್ಕೊಂಬಲ್ಲ ನೀವಂತೂ. ಏನು ಜಿಪಣ ಅಂದ್ರೆ ಜಿಪಣ. ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬರ್ತಾನೆ ಸುಗುಣ ಇವನು? ಇಲ್ಲಿ ಬರೋ ಅಂಥ ಅವಶ್ಯಕತೆ ಇಲ್ಲ. ನನಗೆ ಫಸ್ಟ್ ಬಂದು ಊಟಕ್ಕೆ ಇಡ್ಬಾ. ಈಕೇನು ಉಣ್ಣೋಗ್ರಿ ಅಂತ ಹೇಳಿಲ್ವೇ? ಎಲ್ಲ ಪ್ರತಿಯೊಂದು ನಾವೇ ಮಾಡ್ಬೇಕಂದ್ರೆ ಆಗಲ್ಲ. ನನಗೆ ಇಷ್ಟು ದಿವಸ ಸಾಕಾಗೈತೆ ನಿಮ್ಮ ಸಾಕ್ರಿ ಮಾಡಿ ಮಾಡಿ ಮಾಡಿ. ನಿನ್ನ ಸಾಕ್ರಿ, ನಿನ್ನ ಮಕ್ಳು ಸಾಕ್ರಿ ಮಾಡಿ ಮಾಡಿ ನನಗಂತೂ ಸಾಕಾಗ್ಬಿಟ್ಟೈತೆ. ನಮಗಂತೂ ಮಾಡೋಕ್ಕಾಗಲ್ಲಪ್ಪ. ಹೋಗಿ ಇಕ್ಕೊಂಡು ಉಣ್ಣೋಗು. ಏನು ಮಾಡೋದು ಬಿಡಪ್ಪ, ಯಾರು ಇಲ್ಲ ಅಂತೇಳಿ ಏನೋ ಕೊಳಿಸಾರು ಮಾಡಿದ್ಲು ಅಂತೇಳಿ ಕರ್ದಿಕ್ಕೇಳಿ ಬಿಡತ್ತ ಉಂಡ್ರೂಮ್ಲಿ. ಎಲ್ಲ ಊಟ ಮಾಡಲಿ, ನಾನು ಕರಿತಾ ಇದ್ದೀನಿ ಬಾ ಊಟಕ್ಕೆ ಇಡು ಅಂತ ಹೇಳಿ. ಅವಳು ನೋಡಿ ಹೆಂಗೆ ತಲೆ ಕೆಡಿಸ್ಕೊಂಡಂಗೆ ಹೆಂಗೆ ಗೈದಾಳಲ್ಲ, ಸ್ವಲ್ಪನೂ ತಲೆ ಕೆಡಿಸ್ಕೊಂಡಂಗೆ. ಹಿಂಗೆ ಮಾಡಬೇಡ ಸುಗುಣ, ನೀನು ಹಿಂಗೆ ಮಾಡಬೇಡ ಕಣೆ ನೀನು. ಅಷ್ಟೇ, ಬೇಕಿದ್ರೆ ಇಟ್ಕೊಂಡು ಊಟ ಮಾಡೋಗ್ರಿ. ನನಗೆ ಯಾರೇ ನಿಮ್ಮ ಮಕ್ಳು ಸಾಕ್ರಿ ಮಾಡಿ 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 ಸಾಕಾಗೈತೆ. ನಾನು ಇಷ್ಟು ದಿವಸ ಮಾಡಿದ್ದೀನಿ, ಏನು ಮಾಡಿಲ್ಲ ಅನ್ನೋಕ್ಕೆ ನಾನೆಲ್ಲ ಸಾಕ್ರಿನೂ ಮಾಡಿದ್ದೀನಿ. ಏನೋ ಜಗಳ ಮಾಡೋಕ್ಕೆ ಕಾಯ್ತಿರ್ತಾಳೆ ಇವಳು. ಥೂ, ಹೋಗು ಧರಣಿ. ನಾನು ಇಲ್ಲಿ ಬರೋದಕ್ಕೆ ಬೇಜಾರಾಗ್ತಾರೆ ಅನ್ಸುತ್ತೆ ಸುಗುಣ. ಇನ್ಮೇಲಿಂದ ಬರೋದಿಲ್ಲ ನಿಮ್ಮ ಮನೆಗೆ. ನೀನು ವರ್ಷ ತಲೆ ಕೆಡಿಸ್ಕೊಬೇಡ, ಬಂದು ಊಟ ಮಾಡೋಗು. ಸುಮ್ಮನೆ ನೀನು ತಲೆ ಕೆಡಿಸ್ಕೊಬೇಡ ಅವ್ರು ಹಂಗೇನೆ. ಸ್ವಲ್ಪ ಅವ್ರು ಏನಾರ ಒಂದು ಮಾತಾಡ್ತಿರ್ತಾರೆ, ಗುಣ 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 ಅಂತಿರ್ತಾರೆ. ಅವ್ರ ಮನೆಯಾಗ ಬಂದರೆ ಅಷ್ಟು ಏನಾದರೂ ಗುಡ್ತಲೇ ಇರ್ತಾರೆ. ಯಾಕಾದ್ರೂ ಮನೆಗೆ ಬರ್ತಾರೋ ಅನ್ಸುತ್ತೆ ನನಗೆ. ನಾನು ಸುಮ್ಮನಿರು. ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಅವ್ರು ಹೆಂಗೆ ಅಂತ ನನಗೆ ಗೊತ್ತೈತೆ. ಯಾಕೆ ಬೇಕು ಸುಗುಣ? ನಾನು ಬರೋದ್ರಿಂದ ನೀವು ಜಗಳ ಆಡ್ತೀರಾ? ನಮ್ದೇನು, ನನಗೆ ನೀನು ಯಾರೇನು ನಾನೇನೇನು ಕೇಳೋ ಅಂಥದ್ದೇನಿಲ್ಲ. ನನ್ನ ಮನೆ ನನ್ನ ಇಷ್ಟ ಅಷ್ಟೇ. ಯಾರಾದರೂ ಬರ್ತಾರೆ, ಯಾರಾದರೂ ಊಟ ಮಾಡ್ತಾರೆ, ಅವರೇ ನನ್ನೇನು ಕೇಳೋ ಅಂಥದ್ದೇನಿಲ್ಲ. ಸಾಕು, ನಾನು ಇಷ್ಟು ದಿವಸ ಅವ್ರಿಗೆ ಸಾಕ್ರಿ ಮಾಡಿದ್ದೀನಿ. ಎಷ್ಟು ದಿವಸ ಅಂತ ನೋಡ್ಕೊಂಬನ ವರ್ಷ ನಾನು ಅವ್ರನ್ನ. ಅಯ್ಯೋ, ಅವ್ರ ಮಕ್ಳದು ಅವ್ರದ್ದು ಸಾಕ್ರಿ ಮಾಡಿ ಮಾಡಿ ಸಾಕಾಗೈತೆ. ನಮ್ಮಮ್ಮ ನನಗೆ ಇಷ್ಟ ಇಲ್ಲ ಅಂದ್ರೂ ತಂದು ಮದುವೆ ಮಾಡ್ತು. ಇವಾಗ ಎಷ್ಟು ಅನುಭವಿಸೋದಾಗೈತಿ. ಬರೀ ಎಲ್ಲ ದುಡ್ದಿರೋದೆಲ್ಲ ಅವ್ರ ಮಕ್ಳಿಗೆ ಅವ್ರಿಗೇನೆ. ಬರಲಿಲ್ಲಿ ಸರಿಯಾಗಿ ಗಲಾಟೆ ಮಾಡ್ತೀನಿ. ಊಟ ಮಾಡ್ದಂಗೆ ಹೋಗ್ತಾ ಇದ್ದಾರೆ, ಹೋಗ್ಲೇಳು. ನಾನು ಇನ್ನೇನು ಮಾಡೋಣ? ಕರ್ದಿರತ್ತಾಗ ಉಣ್ಬೇಕು. ನನಗಿನ್ಯಾರು ಇಲ್ವಲ್ಲ, ಹಿಂದು ಮುಂದೆ ನನಗೆ ಯಾರು ಇಲ್ಲದಕ್ಕೆ ಯಾರು ಕರೀತಾರೋ ಅವ್ರ ಹತ್ರ ಊಟ ಮಾಡ್ತೀನಿ. ಏನು ಮಾಡೋಣ? ಹೆಂಗೆ ಸುಗುಣ ನಾನು ಕರ್ಕೊಂಬಂದು ಚಿಕನ್ ಸಾಂಬಾರು, ಚಿಕನ್ ಕಬಾಬ್ ಮಾಡಿ ಕೇಳಿ ಇದೆಲ್ಲ ತಿಂದು ಎಷ್ಟು ದಿವಸ ಆಯಿತು. ನನ್ನ ಯಾರು ಕರಿಯಲ್ಲ ಊಟಕ್ಕೆ. ನಮ್ಮ ಅಣ್ಣ ಬೇರೆ ಮಾತಾಡ್ಸಲ್ವಾ, ಅಲ್ಲಿಗೆ ಹೋಗೋಕ್ಕಾಗಲ್ಲ. ನಮ್ಮ ಅಮ್ಮ ಇದ್ದಿದ್ರು ಹೋಗ್ತಿದ್ದೆ, ನಮ್ಮ ಅಮ್ಮ ಇನ್ನೂ ಋತು ಊರಿಗೆ ಹೋಗ್ಬಿಟ್ಟೈತೆ. ಯಾರೂ ಇಲ್ಲ, ಅದಕ್ಕೇನೆ ನಾನು ಸುಮ್ಮನೆ ಕರ್ದಿರತ್ತಾಗ ಉಣ್ತೀನಿ. ಇನ್ನೇನು ಮಾಡೋಣ? ಸುಗುಣ ಆಸ್ತಿ ಸಿಗುತ್ತೆ ಅಂತ ಹೇಳಿ ಅಂದ್ಕೊಂಡು ಇದ್ದಾಳೋ ಏನು. ಅವಳಿಗೆ ಇನ್ನೂ ವಿಷಯ ಗೊತ್ತಿಲ್ಲ ಪಾಪ. ಏನು ಮಾಡೋದು? ಯಾಕೆ ಸುಮ್ಮನೆ ನಾನು ಸುಮ್ಮನೆ ಉಂಡು ವಾಟ್ ತುಂಬ ವಿಷಯ ಮದ್ದು ನೋಡ್ತೀನಿ. ನನಗೆ ಯಾರು ಇಲ್ವಲ್ಲ, ಅದಕ್ಕೆ ನೋಡ್ತಾ ಇರ್ರಿ. ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.